ಈಗ ಸುದೀಪ್ ಬದ್ಲು ಡಿ ಬಾಸ್ ಏನಾದ್ರು ನಮ್ ಬಾಸ್ ಇದ್ಬಿಟ್ಟಿದ್ರೆ ನಾನಂತೂ Anchor ಟಿವಿ ಆಗಿ. ಬಿಟ್ಟು ಅಲ್ಲಾಡ್ತಾನೆ ಇರ್ಲಿಲ್ಲ ಆಂಕರ್ ಆಗಿ. ಅಂದ್ರೆ ದರ್ಶನ್ ಅವರು ಆಂಕರ್ ಆಗ್ಬೇಕು ಬಿಗ್ ಬಾಸ್ಗೆ ಅಂತ ನಿಮ್ ಪ್ರಕಾರನಾ? ಆಮ್, ಅಂದ್ರೆ ಬೇಡ, ಅದಕ್ಕೆ ಸುದೀಪ್ ಅವರೇ ಅದಕ್ಕೆ ಕರೆಕ್ಟ್ ಆದ ವ್ಯಕ್ತಿ. ಅಕಸ್ಮಾತ್ And ದರ್ಶನ್ ಅವ್ರು ಸಿಕ್ಕಿದ್ರೆ ಅವಕಾಶ ದರ್ಶನ್ ಅವ್ರಿಗೆ ಸಿಕ್ಕಿದ್ರೆ ನಾನಂತೂ ಫುಲ್ ಖುಷಿ. ನಮ್ಮ ಅಣ್ಣನ್ಗೆ ಯಾವತ್ತಿದ್ರು ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ. ಜೈ ಡಿ ಬಾಸ್. ನೀವು ದರ್ಶನ್ ಅವ್ರ ಅಭಿಮಾನಿನಾ? ಅಪ್ಪಟ ಅಭಿಮಾನಿ ನಾವಿಬ್ರು. ನೀವಿಬ್ರು ಕೂಡ? ನಮ್ಮ ಅಣ್ಣ ಒಂಥರ ಅವ್ರು ನಮ್ಗೆ ಸ್ಟ್ರೆಂತ್ ಇದ್ದಂಗೆ. ಹಾ. ಎಲ್ಲಾ ಹೆಣ್ಮಕ್ಳಿಗೂ ಅವರಿಂದಾನೇ ರಕ್ಷಣೆ ಒಂಥರ ನಮಗೆ. ಯಾವ ತರ ರಕ್ಷಣೆ ಆಗಿದೆ ದರ್ಶನ್? ಅಂದ್ರೆ ಅವ್ರು ನೀವ್ ಅನ್ಕೊಂಡಿರ್ಬೋದು, ಮೀಡಿಯಾದವ್ರು ಅನ್ಕೊಂಡಿರ್ಬೋದು ನಮ್ ಡಿ ಬಾಸ್ ಏನೋ ಮಾಡಿ ಏನೋ ಇದಾಗಿ ಜೈಲಿಗೆ ಹೋಗಿದ್ದಾರೆ ಅಂತ. ಹಾ. ನಮ್ ಡಿ ಬಾಸ್ ಹೆಣ್ಮಕ್ಳಿಗೋಸ್ಕರ ಜೈಲಿಗೆ ಹೋಗಿರೋದು. ಅದು ಒಂದ್ ಹೆಣ್ಣಿಗೆ ರಕ್ಷಣೆ ಇಲ್ಲ ಅನ್ಬಿಟ್ಟು ಅವನು ಕೆಟ್ಟಾಗಿ ಇದ್ ಮಾಡಿದಾನೆ ಅನ್ಬಿಟ್ಟು ಜೈಲಿಗೆ ಹೋಗಿರೋದು. ಅವನ್ನ ಹೊಡೆದ್ಬಿಟ್ಟು ಅವ್ನ್ ಮಿಸ್ಬಿಹೇವ್ ಮಾಡ್ಕೊಂಡು ಮೀಡಿಯಾದವ್ರಿಗೆ ಸಿಕ್ಕಿರೋದೇ ಚಾನ್ಸ್ ಅನ್ಬಿಟ್ಟು ಈ ತರ ಎಲ್ಲ ಇದ್ ಈಗ ನೀನೊಂದ್ ಮಾಡ್ತಿದ್ದಾರೆ. ಹೇಳ್ದೆ ಪುಟಿ, ಒಳ್ಳೆ ಮಾತು ಹೇಳ್ದೆ. ನನ್ಗೊಂದ್ಸತಿ ಏನಂದ್ರೆ ದರ್ಶನ್ ಒಂದ್ ಮಾತು ಹೇಳಿ ನಾನು ತಪ್ಪೇ ಮಾಡಿಲ್ಲ ಅಂದ್ರೆ ನಿಮ್ಮಂತ ಅಭಿಮಾನಿಗಳು ಏನಾರ ಮಾಡ್ರು. ಆದ್ರೆ ಅವ್ರು ಏನೇ ಶಿಕ್ಷೆ ಆಗಿದ್ರು ಜೈಲ್ಗೆ ಆಗಿದ್ರು ಕೂಡ ಒಂದ್ಸಾರಿ ಕೂಡ ಅಭಿಮಾನಿಗಳಿಗೆ ಸುಮ್ನಿರ್ರಿ ಅಂತ ಹೇಳ್ತಾರೆ. ದರ್ಶನ್ ಇದೊಂದು ಗುಣ ಒಳ್ಳೇದು ಅನ್ಸುತ್ತೆ. ಅದೊಂದು ನಮ್ಮ ಅಣ್ಣಂದ್ ಯಾವತ್ತಿದ್ರು ಒಳ್ಳೆ ಗುಣ. ಅಭಿಮಾನಿಗಳಿಗೆ ಅವ್ನ್ ಒಂದು ಕೊಡೋ ರೆಸ್ಪೆಕ್ಟ್, ಅವ್ನ್ ಅಭಿಮಾನಿ ಎಷ್ಟು ಜನ ಇರ್ತಾರೋ ಅವನೆಲ್ಲರಿಗೂ ಋಣಿಯಾಗಿರ್ತಾರೆ ನಮ್ ಅಣ್ಣ. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅವನಿಂದ ಯಾರಿಗೂ ತೊಂದ್ರೆ ಆಗಕ್ ಬಿಡಲ್ಲ ನಮ್ಮಣ್ಣ ಯಾವತ್ತೂನು. ಈಗ ನೆಕ್ಸ್ಟ್ ಅವ್ರು ಜೈಲಲ್ಲಿ ಇದಾರೆ, ಡೆವಿಲ್ ರಿಲೀಸ್ ರೆಡಿ ಇದೆ. ಆ ಡೆವಿಲ್ ಬಂದ್ರೆ ನೀವ್ ಯಾವ ತರ ನೋಡ್ಬೇಕು ಅಂತ ಸಿದ್ಧವಾಗಿದ್ದೀರಿ? ನಾನ್ ಫಸ್ಟ್ ಡೇ ಫಸ್ಟ್ ಶೋ ಅವ್ರ ಯಾವ ಥಿಯೇಟರ್ ಆದ್ರೂ ಪರವಾಗಿಲ್ಲ, ಎಷ್ಟ್ ಜನ ಗಂಡ್ಮಕ್ಳಿದ್ರು ಸರಿ. ಗಂಡ್ಮಕ್ಳಿದ್ರು ಪರವಾಗಿಲ್ಲ, ನುಗ್ತಾ ಇರೋದೆ ನಮ್ ಡಿ ಬಾಸ್ ಪಿಕ್ಚರ್ ನೋಡ್ತಾ ಇರೋದೆ. ನಾವ್ ಯಾವತ್ತಿದ್ರು ಡಿ ಬಾಸ್ ಜೈ ಅಂತಿರೋದೆ, ಯಾವತ್ತಿದ್ರು ಸಪೋರ್ಟ್ ಮಾಡ್ತಿರೋದೆ ನಮ್ ಡಿ ಬಾಸ್. ನೀವ್ ಒಬ್ರೇ ಹೋಗ್ತೀರಾ, ನಿಮ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತೀರಾ? ಟಿಕೆಟ್ ನೀವೇ ಕೊಡಿಸ್ತೀರಾ ಅವ್ರಿಗೆ? ನಾನೇ ಕೊಡಿಸ್ತೀನಿ. ಗಂಡ್ಮಕ್ಳು ಎಷ್ಟೇ ಇದ್ರು ನುಗ್ಗಿ ಹೋಗಿ ನೋಡ್ಕೊಂಡ್ ಬರ್ತೀವಿ ನಾವು ಯಾವತ್ತಿದ್ರು. ನಿಮ್ಗೆ ಎಷ್ಟ್ ಜನಕ್ಕೆ ಫ್ರೀಯಾಗಿ ಟಿಕೆಟ್ ಕೊಡಿಸ್ತೀರಿ? ಎಷ್ಟ್ ಜನ ನನ್ ಫ್ರೆಂಡ್ಸ್ ಯಾರು ಬರ್ತಾರೋ ಎಲ್ಲರಿಗೂ ನಾನೇ ಟಿಕೆಟ್ ನೀವು ಕಾಲೇಜ್ ಓದ್ತೀವಿ, ದುಡ್ಡೆಲ್ಲಿಂದ ಬರುತ್ತವ ನಿಂಗೆ? ಕೆಲ್ಸಕ್ಕೆ ಹೋಗ್ತಿದೀವಿ. ಇದಕ್ಕಂದ್ರೆ ಅಭಿಮಾನ ಅಂದ್ರೆ ಸೂಪರ್. ದರ್ಶನ್ಗೋಸ್ಕರ ಕೆಲ್ಸಕ್ಕೆ ಹೋಗಿ ಪಿಕ್ಚರ್ ಆ ಟಿಕೆಟ್ ಅಲ್ಲಿ ದುಡ್ಡು ನೋಡ್ಬೇಕು ಅನ್ನೋ ಅಭಿಮಾನ. ಹೌದು. ಇದನ್ನೆಲ್ಲ ಕಲ್ಸಿದ್ದಾರು ನಮ್ಮಮ್ಮ. ನಿಮ್ಮಮ್ಮ. ಸೂಪರ್, ಒಳ್ಳೆ ಮಗಳು ನೀನು. ಸೂಪರ್ ಅಪ್ಪ, ಸಾಕು.